ಪ್ರಿಲಿಮಿನರಿ ರಿಪೋರ್ಟ್ ಅಲ್ಲಿ ಮಾಡಿದಂತೆ 8 ಜನಕ್ಕೆ ಶಿಕ್ಷೆ, 8 ಜನಕ್ಕೆ ಆರೋಪಿಯರು ಅರೆಸ್ಟ್ ಮಾಡಿದ್ದಾರೆ. ಇಬ್ರು ಯಾರು ಟ್ರಸ್ಟ್ ಇದ್ದಾರೆ ಅವ್ರು ಬಂದ್ಬಿಟ್ಟು ತಮ್ಮ ಹುದ್ದೆಯಿಂದ ಕೆಳಗಿಳಿದಿದ್ದಾರೆ. ಬಿಕಾಸ್ ಅಕೌಂಟಬಿಲಿಟಿ ಬೇಕಾಗುತ್ತೆ, ಕ್ರೆಡಿಬಿಲಿಟಿನೂ ಬೇಕಾಗುತ್ತೆ. ಯಾಕಂದ್ರೆ ಈಗ ನಾವು ಇಷ್ಟು ಚರ್ಚೆಯಲ್ಲಿ ಮಾತಾಡ್ತಾ ಇರ್ಬೇಕಾದಾಗ ಅಕೌಂಟಬಿಲಿಟಿ ಅಂಡ್ ಕ್ರೆಡಿಬಿಲಿಟಿ ಆಫ್ ಎ ಟ್ರಸ್ಟ್ ನಾವೇನ್ ಜವಾಬ್ದಾರಿ ವಹಿಸ್ತಾ ಇದೀವಿ ಅನ್ನೋದು ಎಲ್ಲಿ ಉಳಿತು? ನೀವ್ ಹೇಳ್ತಿದ್ದೀರಿ ಇಲ್ಲ ಬರೋಣ, ನೀವು ರಾಜಕೀಯ ಆಮೇಲೆ ಮಾತನಾಡೋಣ ಅಂತ ಹೇಳ್ತಿದ್ದೀರಿ, ಸರಿಯೇ ಸರ್. ಆದ್ರೆ ಇಂಥದ್ದೊಂದು ಜಾಗ, ಈ ಜಾಗದ ಇತಿಹಾಸವನ್ನು ಎಷ್ಟು ಮಾತನಾಡಿದ್ರು ಸಾಕಾಗೋದಿಲ್ಲ, ಎಷ್ಟು ಉದಾಹರಣೆ ಕೊಟ್ಟರು ಕೂಡ ಬಹುಶಃ ಪರಿಪೂರ್ಣ ಅನಿಸೋದಿಲ್ಲ. ಹೀಗೆ ಇಡೀ ದೇಶದ ಜನರ ಒಂದು ಏನು ದೃಷ್ಟಿಯಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ನಾವು ಚಿಕ್ಕ ಪ್ರಮಾದ ಕೂಡ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋದು ಸಾಮಾನ್ಯ ಪ್ರಜ್ಞೆ ಆಗುತ್ತೆ ಸರ್. ಆದ್ಮೇಲೆ ನಾವು ತನಿಖೆ ಮಾಡಿಸ್ತೀವಿ, ಶಿಕ್ಷೆ ಕೊಡ್ತೀವಿ, ಇತ್ಯಾದಿ ಇತ್ಯಾದಿ. ಓಕೆ, ಇದೊಂದು ಮಂದಿರ ನಿರ್ಮಾಣ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಆಗಿದೆ, ಈ ಕಷ್ಟದ ಪ್ರತಿಫಲವನ್ನ ನಾವು ಉಳಿಸ್ಕೊಳ್ಬೇಕು, ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಮನೋಭಾವನೆಯನ್ನ ಬಿಟ್ಟು ಈ ಕಳ್ಳತನ ಆಯ್ತು ನಾವು ಶಿಕ್ಷೆ ಕೊಡ್ತೀವಿ ಅನ್ನೋದಿದೆಯಲ್ಲ, ಎಲ್ಲೋ ಒಂದ್ ಕಡೆ ಹೊಣೆಗೇಡಿತನ ಅನ್ಸಲ್ವಾ? ನಾನು ಅದಕ್ಕೆ ಹೇಳಿದೆ ಮೇಡಮ್, ಕ್ರೆಡಿಬಿಲಿಟಿ ಅಂಡ್ ಅಕೌಂಟಬಿಲಿಟಿ ಎರಡೂ ಇರಬೇಕಾಗತ್ತೆ. ಅಕೌಂಟಬಲ್ ಯಾರಿದ್ದಾರೆ, ಕ್ರೆಡಿಬಿಲಿಟಿ ಹೌದು. ಕ್ರೆಡಿಬಿಲಿಟಿ ಪ್ರಶ್ನೆ ಬಂದಾಗ ನಾವೇ ಮೇಡಮ್, ನಮ್ಮ ಹಿರಿಯರಾಗ್ಬೋದು, ನಮ್ಮ ತಾತ ಅಜ್ಜಂದಿರಾಗ್ಬೋದು, ಯಾವಾಗ ಅಯೋಧ್ಯೆಗೆ ಹೋದಾಗ ನಮ್ದು ಒಂದು ಇಟ್ಟಿಗೆ ಕಲ್ಲಿರ್ಲಿ ಅಂತ ಕೊತ್ ಬಂದಂತ ನಾವು ಕೇಳಿದಂತದ್ದು, ನಾವು ಹೋಗಿದಂತ ನೋಡಿದಂತದ್ದು. ಆ ತರದ ಇವತ್ತು ಭವ್ಯ ಮಂದಿರದ ಏನೇನು ಒಂದು ಇಟ್ಟಿಗೆ ಕಲ್ಲುಗಳಿದೆಯೋ ಅದು ಲಕ್ಷಾಂತರ ಕರಸೇವಕರ ಹಿಂದೂ ಭಾವನೆಗಳಿಗೆ ಅವ್ರು ಇದ್ರದ ಪ್ರತೀಕ ಅದು ಇರುವಂತದ್ದು. ಅಕೌಂಟಬಲ್ ಡೆಫಿನೆಟ್ ಆಗಿ ಆಗ್ಬೇಕಾಗತ್ತೆ ಮೇಡಮ್. ಇವಾಗ ಒಂದು ಟ್ರಸ್ಟ್ ನಿರ್ವಹಣೆ ಮಾಡಬೇಕಾದಾಗ, ಒಂದು ಜವಾಬ್ದಾರಿಯುತ ಸ್ಥಾನ ಕೊಟ್ಟಿರ್ಬೇಕಾದಾಗ ಈ ತರ ಏನಂತಾರೆ ಅಲ್ಲಿ ಧರ್ಮದ್ರೋಹಿಗಳು, ರಾಮನ ಹೆಸರಿನಲ್ಲಿರುವ ಕೆಲವು ಧರ್ಮದ್ರೋಹಿಗಳಿಗೆ ಶಿಕ್ಷೆ ಆಗ್ಲೇಬೇಕು. ಅದು ಶಿಕ್ಷೆ ಆಗ್ಬೇಕಂತ ಇಲ್ಲ, ಅದು ಸಂಪೂರ್ಣವಾಗಿ ಅಕೌಂಟಬಲ್ ಆಗ್ಬೇಕಾಗುತ್ತೆ. ಮತ್ತೆ ನನ್ನ ಪ್ರಶ್ನೆ ನೆನಪು ಮಾಡ್ತಾ ಇದ್ದೀನಿ, ನೀವು ಘಟನೆ ಆದ ನಂತರದ ವಿಚಾರಗಳನ್ನ ಮಾತನಾಡ್ತಿದ್ದೀರಿ. ಹೌದು, ಪ್ರಾಕ್ಟಿಕಲಿ ಇವಾಗ ಅದನ್ನೇ ಮಾತನಾಡಬೇಕು, ಆದ್ರೆ ಆಗ್ಲಿಕ್ಕೆ ಬಿಡ್ಲೇಬಾರ್ದಾಗಿತ್ತು ಅನ್ನೋದು ನನ್ನ ಪ್ರಶ್ನೆ ಸರ್. ಯಾಕಂದ್ರೆ ಇಲ್ಲಿ ಆಗಿರೋದು ನಂಬಿಕೆ ದ್ರೋಹ, ನೀವೇ ಹೇಳ್ದ ಹಾಗೆ ಧರ್ಮದ್ರೋಹ. ಇದಾಗ್ಲಿಕ್ಕೆ ಬಿಡೋದಿಲ್ಲ ಅನ್ನೋ ವಿಶ್ವಾಸನೇ ತಾನೇ ಅಲ್ಲಿರುವಂತಹ ಸರ್ಕಾರದ ಮೇಲೆ. ಈ ರಾಮ ಮಂದಿರ ನಿರ್ಮಾಣದ ಒಂದು ಏನ್ ಹೇಳ್ತೀರಿ, ಅದರ ಒಂದು ಕ್ರೆಡಿಟ್ ಅನ್ನ ಪಡ್ಕೊಳ್ತಾ ಇದ್ದ ನಿಮ್ಮದೇ ಪಕ್ಷದ ದೊಡ್ಡ ದೊಡ್ಡ ನಾಯಕರ ಮೇಲೆ ಇದ್ದಿದ್ದ ನಂಬಿಕೆನೇ ಅದಲ್ವಾ? ಅಲ್ಲಿ ಅಪಚಾರ ಆಗ್ಲಿಕ್ಕೆ ಬಿಡೋದಿಲ್ಲ ಅನ್ನೋ ನಂಬಿಕೆನೇ ಅಲ್ವಾ ಇದ್ದಿದ್ದು? ಈಗ ತಾವು ಹೇಳಿದಂತದ್ದು ಅಕ್ಷರಶಃ ಸತ್ಯ. ಆದ್ರೆ ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ, ಈ ಘಟನೆ ಬಗ್ಗೆನೂ ಹೇಳಿದ್ದಾರೆ. ನೋಡಿ, ರಾಮನ ಅಸ್ತಿತ್ವ, ರಾಮನ ಅಸ್ಮಿತೆ ಬಗ್ಗೆ ಅದು ಬೇರೆ ಪ್ರಶ್ನೆ. ಇಲ್ಲಿ ಯಾವುದು ನಡೆದಿದೆ ಅನ್ನೋದಕ್ಕೆ ಯಾರನ್ನೂ ಉಚಿತವಾಗಿ ಅಲ್ಲ, ಸುಮ್ಮನೆ ಆಗಿ ಬಿಡುವಂತದ್ದಲ್ಲ, ಅತ್ಯಂತ ಕಠಿಣ ಶಿಕ್ಷೆ ಅದು ನಡೆಯುತ್ತೆ ಕಾನೂನು ಪ್ರಕಾರವಾಗಿ. ಅಂಡ್ ನಾನ್ ಕೇಳುವಂತದ್ದು ಏನು ಅಂತಂದ್ರೆ ಮೇಡಮ್, ಅದು ಫುಲ್ ರಿಪೋರ್ಟ್ ಬರಬೇಕು. ಯಾರೇ ಎಂತ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಅವ್ರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಆಗ್ಬೇಕಾಗತ್ತೆ. ಆಮೇಲೆ ನಾ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳುವಂತದ್ದು, ನಮ್ಮ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗ್ಬೇಕಾಗತ್ತೆ. ವಿತಿನ್ 3 months ಯಾರು ಅದಕ್ಕೆ ಹೊಣೆಗಾರರಾಗಿದ್ದಾರೆ ಅವ್ರೆಲ್ರಿಗೂ ಕಠಿಣ ಶಿಕ್ಷೆ ಆಗ್ಬೇಕಾಗತ್ತೆ. ದೇರ್ ಇಸ್ ನೋ ಸ್ಪೇರಿಂಗ್ ಆಫ್ ಎನಿವನ್. ಒಬ್ಬ ರಾಮ ಭಕ್ತನಾಗಿ ನಾನು ಹೇಳುವಂತದ್ದು ಕರೆಕ್ಟ್. ಅಲ್ಲಿಗೆ ವಾಸುದೇವ್ ಸರ್, ಇದನ್ನ ದುರಂತ ಅನ್ಬೇಕೋ ದುರ್ದೈವ ಅನ್ಬೇಕೋ ಗೊತ್ತಿಲ್ಲ, ರಾಮ ಹುಟ್ಟಿದ್ದ ಅನ್ನೋದನ್ನ ಪ್ರೂವ್ ಮಾಡ್ಲಿಕ್ಕೂ ಕೋರ್ಟ್ಗೆ ಹೋಗ್ಬೇಕು, ರಾಮನ ಜನ್ಮಭೂಮಿ ಇದು ಅಂತ ಹೇಳಲಿಕ್ಕೂ ಕೂಡ ಕೋರ್ಟ್ಗೆ ಹೋಗ್ಬೇಕು, ರಾಮ ಮಂದಿರ ಇಲ್ಲೇ ನಿರ್ಮಾಣ ಆಗಬೇಕು ಅನ್ನೋ ಅನುಮತಿ ಪಡ್ಕೊಳ್ಳೋಕ್ಕೂ ಕೋರ್ಟ್ಗೆ ಹೋಗ್ಬೇಕು, ಮಂದಿರ ಆದ್ಮೇಲೆ ಆತನ ದುಡ್ಡನ್ನ ಉಳಿಸ್ಕೊಳ್ಬೇಕು ಅಂದ್ರೂ ಕೋರ್ಟ್ಗೆ ಹೋಗ್ಬೇಕು, ಕೋರ್ಟ್ ಇಂದ ತೀರ್ಪು ಬರಬೇಕು. ರಾಮ ಹುಟ್ಟಿದ ನೆಲದ ದುರಂತನ ಇದು, ದುರ್ದೈವನ ಇದು ಅಂತ ಮೇಡಮ್. ಈಗ ಈ ಶಾಪ ಅಭಿಶಾಪಗಳಿದೆಯಲ್ಲ, ಇದು ರಾಮನ್ ಕೂಡ ಬಿಡ್ಲಿಲ್ಲ. ರಾಮ ರಾಜ್ಯದಲ್ಲಿ ಕೂಡ ರಾವಣನ ತನ್ನ ಸೀತೆಯನ್ನ, ತನ್ನ ಸಂಗಾತಿನ ಹೊಡ್ಕೊಂಡು ಹೋದ ಅಂತ, ಅಪ್ಪರಿಸ್ಕೊಂಡು ಹೋದ ಅಂತ ಹೇಳಿ ಅಲ್ಲಿ ಅಯೋಧ್ಯೆಯಿಂದ ಹಿಡಿದು ಶ್ರೀಲಂಕೆ ತನಕ ಹೋಗಿ ರಾವಣನ ಸಂಹಾರ ಮಾಡಿ ಸೀತೆ ಕರ್ಕೊಂಡ್ ಬಂದ. ಕೊನೆಗೂ ಕೂಡ ಅಲ್ಲಿ ಸೀತೆ ಮತ್ತೆ ರಾಮ ಪತಿಪತ್ಯರಾಗಿ ಬಿಡ್ಲೇ ಇಲ್ಲ. ಇನ್ನೊಬ್ಬ ಯಾವನೊಬ್ಬ ಸಮಾಜಮುಖಿಯಲ್ಲಿರ್ತಕ್ಕಂಥ ವ್ಯಕ್ತಿ ಮಾತು ಕೇಳಿ ಪುನಃ ಸೀತೆಯನ್ನು ಕಾಡುಗಟ್ಟಿದ್ರು. ಇದೇನಾಗತ್ತೆ, ಇಲ್ಲಿ 3 ಆಂಗಲ್ ಅಲ್ಲಿ ವರ್ಕ್ ಮಾಡೋಣ ಮೇಡಮ್. ಒಂದ್ ಆಂಗಲ್ ಏನು, ನೀವು ಹೇಳಿದ ನಾನು ಕೂಡ ಕರಸೇವಕನೇ. 1980 ಕೂಡ ನಾವು ಅವಾಗ ಇನ್ನು ಸಣ್ಣ ವಯಸ್ಸು ನಮ್ದು. ಕರಸೇವಕನಾಗಿ ನಾವು ಕೂಡ ಬೇಕಾದಷ್ಟು ಜನ ಅಲ್ಲಿ ಸಹಾಯ ಮಾಡಿ ಅದರಲ್ಲೂ ಕೂಡ ನಾವು ಸಂಪೂರ್ಣವಾಗಿ ಭಾಗವಹಿಸಿದ್ದೀವಿ. ನಾವು ನೋವಾಗತ್ತೆ ಯಾವುದು ಒಂದು ವಿಷಯಕ್ಕೆ ಬಂದಾಗ, ಶ್ರೀರಾಮಚಂದ್ರನ ಅನ್ಯಾಯಗಳು ಯಾರಿದ್ದಾರೆ, ಆ ಪರಂಪರೆಗೆ ಯಾರು ಹೋಗ್ತಾರೆ? ಯಾಕಂದ್ರೆ ರಾಮ ನಮ್ಮ ಭಾರತೀಯ ಧಾರ್ಮಿಕ ಪರಂಪರೆ ಒಳಗೆ ಶ್ರೇಷ್ಠ ಪುರುಷ ಅಂತ ಅನ್ಸ್ಕೊಳ್ತಾನೆ. ಅವನೊಬ್ಬನಿಗೆ ಕರೆಯೋದು, ಎಷ್ಟೇ ದೇವತೆಗಳಿದ್ರೂ ಕೂಡ ಅಯೋಧ್ಯ ಪುರುಷೋತ್ತಮ ರಾಮ ಅಂತ ಕರೆಯೋದು ರಾಮಚಂದ್ರನಿಗೆ ಮಾತ್ರ ಹೊರತು ಕೃಷ್ಣನ್ ಕೂಡ ಕರೆಯಲ್ಲ, ವಿಷ್ಣು ಕೂಡ ಕರೆಯಲ್ಲ, ಈಶ್ವರನ್ ಕೂಡ ಕರೆಯಲ್ಲ. ಇಲ್ಲಿ ಪ್ರಶ್ನೆ ಹುಟ್ಟದ ಏನಂತಂದ್ರೆ, ನೀವೇನ್ ವ್ಯಕ್ತಪಡಿಸಿದ್ರಿ ಭಾವನೆ, ಲಕ್ಷಾಂತರ ಜನಗಳ ಭಾವನೆ, ಅವರ ಕಣ್ಣೀರು, ಅವರ ಶೋಕ, ಅವರ ನಿಟ್ಟುಸಿರು, ಇದೆಲ್ಲ ಇದೆಯಲ್ಲ,
ಇದು ಒಂದು ಕಡೆ ಇಡಿ. ಇದು ಅದ್ರ ಅವರು ಏನಿತ್ತು ಭಾರತ ಜನತೆ ಇಟ್ಟಿದ್ರು ಆ ಪ್ರಕಾರ ಒಂದು ಕನಸು ಒಂದು ನೆನಸಾಯ್ತು, ಒಂದು ಯುದ್ಧ ಮಂದಿರ ಆಯ್ತು. ಇದು ಇನ್ನೊಂದು ಕಡೆ ಬರೋಣ, ಒಳಗಡೆ ಇರತಕ್ಕಂಥ ಸಿಸ್ಟಮ್ ಏನು ಎರಡು ತರ ಡಿವಿಷನ್ ಮಾಡಬೇಕಾಗತ್ತೆ. ಒಂದು ರಾಮ ಅಯೋಧ್ಯೆ ಮಂದಿರದ ಧರ್ಮಕಾಂಕರ್ಯ, ಇನ್ನೊಂದು ಕ್ರೈಮ್. ಇಟ್ ಇಸ್ ನಥಿಂಗ್ ಬಟ್ ಎ ಕ್ರೈಮ್ ಆಸ್ ಅ ಲೀಗಲ್ ಬ್ಯಾಕಪ್ ತಗೊಳಕ್ ಹೋದಾಗ ವೆಟ್ಟೆಡ್ ಪ್ಲಾಂಟೆಡ್ ಪ್ರೋಗ್ರಾಮ್ ಇದು ನನ್ನ ಪ್ರಕಾರ. ಇದು ಬೇಕು ಅಂತಾನೆ ಪ್ಲಾಂಟಿಂಗ್ ಮಾಡಿರೋ ಪ್ರೋಗ್ರಾಮೇ ಹೊರತು ದೇರ್ ಈಸ್ ನಥಿಂಗ್ ಇನ್ವಾಲ್ವ್ಮೆಂಟ್ರಿ ಆಫ್ ಅದರ್ ಪೀಪಲ್ಸ್ ಅಂತ ಹೇಳಿ ಅದು ಸತ್ಯಗೋಚರ ಆಗಬೇಕಂತಂದ್ರೆ ಒಂದ್ಸಲಿ ಇಂಡೆಪ್ತ್ ಇನ್ವೆಸ್ಟಿಗೇಷನ್ ಹೋದಾಗ ಅದು ಹೊರಗೆ ಬಂದೇ ಬರುತ್ತೆ. ಉದಾಹರಣೆ ಕೊಡ್ತೀನಿ. ಇವತ್ತು ಯಾರು ಮಾತಾಡ್ತಿದ್ದಾರೆ, ಏನು ಇವತ್ತಿನ ಒಂದು ಅಯೋಧ್ಯೆ ಮಂದಿರ ಕಟ್ಟಬೇಕ ಮುಂಚೆನೆ ಎಷ್ಟು ಜನ ಬಾಯಲ್ಲಿ ಬಂತು, ನಾವು ಅಯೋಧ್ಯೆ ಬರೋದಿಲ್ಲ, ಅಯೋಧ್ಯೆ ದರ್ಶನ ಮಾಡೋದಿಲ್ಲ ಅಂತ ಹೇಳಿ ಡೆಲ್ಲಿಯ ಮುಖ್ಯಮಂತ್ರಿ ಕೂಡ ರೆಫ್ಯೂಸ್ ಮಾಡಿದ್ರು. ಸ್ವತಃ ಅಖಿಲೇಶ್ ಯಾದವ್ ಕೂಡ ನಮ್ನೇ ಜಾಯಂಗಿ ಅಂತಿದ್ರು. ಸುಮಾರು ಜನ ರಾಮ ಮಂದಿರ ಕಟ್ಟೋದಕ್ಕೆ ಬಿಡ್ಲೇ ಇಲ್ಲ, ಇಲ್ಲಿ ಕೂಡ ನೈತಿಕ ಬೆಂಬಲ ಕೊಡ್ಲೇ ಇಲ್ಲ. ಯಾರು ಹಿಂದೂ ಪರಂಪರೆಯ ಆಳರಸರು ಯಾರಿದ್ದಾರೆ ಡೆಲ್ಲಿಯಲ್ಲಿರ್ತಕ್ಕಂಥವ್ರಾಗ್ಲಿ ಅಥವಾ ಬೇರೆ ಬೇರೆಯವರು ಕೂಡ ದೇ ನಾಟ್ ಗಿವನ್ ಎನಿ ಸಪೋರ್ಟ್. ರಾಮ ಮಂದಿರ ಅಭಿಯಾನಕ್ಕೆ ಸಪೋರ್ಟ್ ಮಾಡಲೇ ಇಲ್ಲ. ಈಗೇನ್ ಮಾಡ್ತಿದ್ದಾರೆ ಅಂತಂದ್ರೆ ಈಗ ಒಂದ್ ಹೇಳ್ತೀನಿ ಕೇಳಿ, ಈಗ ಇಶ್ಯೂಗಳು ಯಾಕೆ ತಗೋತಿದ್ದಾರೆ, ಪ್ಲಾಂಟೆಡ್ ಪ್ರೋಗ್ರಾಮ್ ಇಶ್ಯೂಗಳು ಯಾಕೆ ತಗೋತಿದ್ದಾರೆ ಅಂತಂದ್ರೆ ಇವಾಗ ತುಂಬಾ ಸಿಂಪಲ್. ಯಾಕೆ ವಿರೋಧಿಗಳು ಪ್ಲಾಂಟಿಂಗ್ ಪ್ರೋಗ್ರಾಮ್ ಮಾಡಬಾರ್ದಾಗಿತ್ತು, ಮಾಡಿಲ್ಲ ಅಂತ ಹೆಂಗ್ ಹೇಳ್ತೀರಿ? ಪ್ಲಾಂಟೆಡ್ ಪ್ರೋಗ್ರಾಮ್ ಅಂತ ಹೆಂಗ್ ಹೇಳ್ತೀರಿ? ಈಗ ಚಿನ್ನು ಯಾದವ್ ಯಾರು? ಅಖಿಲೇಶ್ ಯಾದವ್ ರಿಲೇಟಿವ್ ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್, ಗೊತ್ತಿಲ್ಲ, ವಿ ಡೋಂಟ್ ನೋ, ಇಟ್ಕೊಳ್ಳೋಣ. ಆ ಪ್ಲಾಂಟಿಂಗ್ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಯಾಕಮ್ಮ ಈಗ ಧರ್ಮಸ್ಥಳ ತಿರುಪ್ತಿನಲ್ಲಿ ಇಷ್ಟು ಬೇಸ್ಟ್ ಇದಕ್ಕಿಂತ ದೊಡ್ಡ ಹಗರಗಳು ಬಂತು, ಕರ್ನಾಟಕದಲ್ಲಿ ದೊಡ್ಡ ಹಗರಗಳು ಬಂತು ಮೇಡಮ್. ನೈತಿಕ ಬೆಂಬಲ ಕೊಟ್ಟಾರ, ರಾಜೀನಾಮೆ ಕೊಟ್ರಾ? ಸರಿ, ಹೇಗ್ ಬಂತು? ವಾಲ್ಮೀಕಿ ಹಗರಣ ಬಂದಾಗ 180 ಕೋಟಿ ಬಂತಲ್ಲ, ಅದು ಬರಲೇ ಇಲ್ಲ ಕೊನೆಗೆ. SIT ಇನ್ವೆಸ್ಟಿಗೇಷನ್ ಅದು ಎಕ್ಕುಟ್ಟೋಯ್ತದು. ನಾನ್ ಕೇಳೋದೇನಂತಂದ್ರೆ ಯಾವಾಗ ಅದು ದುಡ್ಡು ಮತ್ತೆ ಲಕ್ಷ್ಮಿ ಮತ್ತೆ ದುಡ್ಡು ಬಂದಾಗ ಮನುಷ್ಯ ವಿಚಲಿತನಾಗ್ತಾನೆ. ಜೊತೆ ಇನ್ನೊಂದಕ್ಕೆ ಬೇರೆ ಕಡೆಯಿಂದ ಸಪೋರ್ಟ್ ಸಿಕ್ಕಿದಾಗ, ರಾಜಕೀಯದ ಒಂದು ಬೆಂಬಲ ಪ್ರೇರಿತ ಸಿಕ್ಕಿದಾಗ ಏನ್ ಮಾಡ್ತಾನೆ, ಮಾಡಬೇಡ ನೋಡಿ ಏನಾಗ್ಬೋದು, 6 ತಿಂಗಳು ಜೈಲ್ ಆಗತ್ತಾ, ಪರವಾಗಿಲ್ಲ 1 ವರ್ಷ ಆಗತ್ತಾ, ಬೇರೆ ಸರ್ಕಾರ ಬರ್ಬೋದು ಅಥವಾ ಬೇರೆ ಕಡೆಯಿಂದ ಕಾನೂನಿನ ಕೆಲವು ವೀಕ್ನೆಸ್ಗಳು ಇರ್ತಾವಲ್ವಾ? ಹೌದು ಸರ್, ಬಟ್ ಕ್ಷಮೆ ಇರ್ಲಿ, ಇಂಥವರನ್ನ ಅಂದ್ರೆ ದುಡ್ಡು ಕಂಡ ತಕ್ಷಣ ಈ ಹೋರಾಟ ಸಂಘರ್ಷವನ್ನು ಕೂಡ ಮರೆತು ದುಡ್ಡನ್ನ ಬಾಚಿಕೊಳ್ಳುವಂತವರನ್ನ ಅಲ್ಲಿ ಕೂರಿಸಿದ್ದು ಯಾರನ್ನು ಹೊಣೆ ಮಾಡೋಣ ನಾವು? ಅಲ್ಲಿದ್ದ ಟ್ರಸ್ಟ್ ನಲ್ಲಿದ್ದವರು ಕೂಡ ಅನೇಕರು ಹೋರಾಟದ ಹಿನ್ನೆಲೆಯಿಂದ ಬಂದವರೇ ಆಗಿದ್ರು. ನಮಗೆ ರಾಜಕಾರಣಿಗಳ ಸಹವಾಸವೇ ಬೇಡ, ನಾವು ದೇಗುಲ ಕೂಡ ದೇಣಿಗೆ ದುಡ್ಡಲ್ಲಿ ಕಟ್ತೀವಿ ಅನ್ನೋಷ್ಟು ಪ್ರಾಮಾಣಿಕರು ಪಾರದರ್ಶಕರಿದ್ರು. ಇವಾಗ ಅವರೇ ಕರ್ಕೊಂಬಂದ್ ಕೂರಿಸಿದ್ದಾರೆ ಅಂದಾಗ ಎಂಥವರನ್ನ ಕರ್ಕೊಂಬಂದ್ ಕೂರಿಸಿದ್ದೀವಿ? ಇಲ್ಲಿ 4 ಜನ ಕೂತಿದ್ದೀವಿ, ಆಮ್ ಆದ್ಮಿ ಪಾರ್ಟಿ, ಕಾಂಗ್ರೆಸ್, ಟವಾಂಕರು ಕೂತಿದ್ದೀವಿ ನಾವು. ನಮ್ ಹಿನ್ನೆಲೆ ನಿಮ್ಗೆ ಗೊತ್ತೇ ಇಲ್ಲ. ನಾವು ಇಲ್ಲಿ ಬಂದ್ಬಿಟ್ಟು